ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಅಡುಗೆ ಮನೆಯ ಸಿಂಕ್ ಬ್ಲ್ಯಾಕ್ ಆಗಿದೆಯಾ? ಹಾಗಾದರೆ ಅದನ್ನು ನಿವಾರಿಸಲು ಇಂದಿನ ವಿಡಿಯೋದಲ್ಲಿ ಕೆಲವೊಂದು ಸುಲಭವಾದಂತಹ ಟಿಪ್ಸ್ಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಕಿಚನ್ ಸಿಂಕ್ ಬ್ಲ್ಯಾಕೇಜ್ ಆಗುವುದು ಮಾಮೂಲಿ. ಹಾಗಂತ ಪ್ರತಿ ಬಾರಿ ಪ್ಲಂಬರ್ನನ್ನು ಕರೆಯಲು ಸಾಧ್ಯವಾಗೋದಿಲ್ಲ. ನಾವೇ ಸುಲಭವಾಗಿ ಕಿಚನ್ ಸಿಂಕ್ ಬ್ಲ್ಯಾಕ್ ಆಗಿರೋದನ್ನು ನಿವಾರಿಸಲು ಕೆಲವೊಂದು ಟಿಪ್ಸ್ಗಳನ್ನು ಇಂದು ತಿಳಿದುಕೊಳ್ಳೋಣ. ಕಿಚನ್ನ ಸಿಂಕ್ ಬ್ಲ್ಯಾಕ್ ಆಗೋದು ಪ್ರತಿ ಮನೆಯಲ್ಲಿನ ಸಾಮಾನ್ಯ ಸಮಸ್ಯೆ. ಪಾತ್ರೆ ತೊಳೆಯುವಾಗ ಪಾತ್ರೆಯಲ್ಲಿ ಉಳಿದಿರುವ ಆಹಾರಗಳನ್ನು ಕಸದ ಬುಟ್ಟಿಗೆ ಹಾಕದೆ ಹಾಗೆಯೇ ತೊಳೆಯುವುದರಿಂದ ಆಹಾರದ ಕಣಗಳು ಸಿಂಕ್ನಲ್ಲಿ ಬ್ಲಾಕ್ ಆಗಿ ನೀರು ಹೋಗದಂತೆ ತಡೆ ಹಿಡಿಯುತ್ತದೆ. ನಿಮ್ಮ ಮನೆಯಲ್ಲೂ ಈ ಸಮಸ್ಯೆ ಇದ್ದರೆ ಅದಕ್ಕಾಗಿ ಪ್ರತಿ ಬಾರಿ ಪ್ಲಂಬರನ್ನು ಕರೆಸುವ ಅಗತ್ಯವಿಲ್ಲ. ಈ ಸಿಂಪಲ್ ಟಿಪ್ಸ್ ಮೂಲಕ ನೀವೇ ಬ್ಲಾಕೇಜನ್ನು ನಿವಾರಿಸಬಹುದು. ಮೊದಲನೇದಾಗಿ ಈನೋ ಮತ್ತು ಬಿಸಿ ನೀರು. ಈನೋ ಮತ್ತು ಬಿಸಿ ನೀರು ಸಹ ಕಿಚನ್ನ ಸಿಂಕ್ ಬ್ಲಾಕೇಜನ್ನು ತೆರವುಗೊಳಿಸಲು ಸಹಾಯ ಮಾಡುತ್ತೆ. ಇದಕ್ಕಾಗಿ ನೀವು ಒಂದು ಬೌಲ್ನಲ್ಲಿ ಈನೋ ಮತ್ತು ಸ್ವಲ್ಪ ಬಿಸಿ ನೀರು ಸೇರಿಸಿ ಮಿಶ್ರಣ ಮಾಡಬೇಕು. ಈ ಪರಿಹಾರವನ್ನು ಅಥವಾ ಈ ಸೊಲ್ಯೂಷನನ್ನು ಸಿಂಕ್ಗೆ ಸುರಿದ ನಂತರ ಅದನ್ನು 20ರಿಂದ 25 ನಿಮಿಷಗಳ ಕಾಲ ಬಿಡಬೇಕು. ಈಗ ಅದರ ಮೇಲೆ ಬಿಳಿ ವಿನೆಗರನ್ನು ತಗೊಂಡು ಆ ಸಿಂಕ್ನ ಒಳಗೆ ಹಾಕಬೇಕು ಮತ್ತು 10 ನಿಮಿಷಗಳ ಕಾಲ ಬಿಡಬೇಕು. ಕೊನೆಯಲ್ಲಿ ನೀವು ಸಿಂಕ್ನಲ್ಲಿ ಬಿಸಿ ನೀರನ್ನು ಸುರಿಬೇಕು. ಏನು ಸಿಂಕ್ನಲ್ಲಿ ಇರುವಂತಹ ಒತ್ತಡವನ್ನು ಅಥವಾ ಅಲ್ಲಿ ಏನು ಬ್ಲಾಕ್ ಆಗಿರುತ್ತೆ ಅದನ್ನು ಅದ್ರ ಜೊತೆಗೆ ಅಲ್ಲಿ ರಿಯಾಕ್ಟ್ ಮಾಡುತ್ತೆ, ಅಲ್ಲಿ ಒಂದು ಪ್ರೆಷರನ್ನು ಸೃಷ್ಟಿ ಮಾಡುತ್ತೆ. ಆ ಮೂಲಕ ಅಲ್ಲಿ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಎರಡನೇದು ಅಡಿಗೆ ಸೋಡಾ ಮತ್ತು ಉಪ್ಪು. ನೀವು ವಿನೆಗರ್ ಹೊಂದಿಲ್ಲದಿದ್ದರೆ, ಅಂದರೆ ನಿಮ್ಮ ಮನೆಯಲ್ಲಿ ವಿನೆಗರ್ ಇಲ್ಲ ಅಂತಂದರೆ ನೀವು ಉಪ್ಪನ್ನು ಸಹ ಬಳಸ್ಬೋದು. ಆದರೂ ಇದು ವಿನೆಗರ್ನಂತೆ ತಕ್ಷಣ ಕೆಲಸ ಮಾಡೋದಿಲ್ಲ. ಅಡುಗೆ ಸೋಡಾ ಮತ್ತು ಉಪ್ಪನ್ನು ರಾತ್ರಿ ಇಡೀ ಅಡುಗೆ ಮನೆಯ ಸಿಂಕ್ ಡ್ರೈನ್ಗೆ ಹಾಕುವುದು ಖಂಡಿತವಾಗಿಯೂ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು. ಅದಕ್ಕಾಗಿ ನೀವು 1 ಕಪ್ ಅಡುಗೆ ಸೋಡಾದೊಂದಿಗೆ ಅರ್ಧ ಕಪ್ ಉಪ್ಪನ್ನು ಸುರಿದು ರಾತ್ರಿ ಇಡೀ ಬಿಡಿ. ನಂತರ ಬೆಳಗ್ಗೆ ಎದ್ದು ಅಡುಗೆ ಮನೆಯ ಸಿಂಕ್ ಡ್ರೈನಲ್ಲಿ 2 ಕಪ್ ಬಿಸಿ ನೀರನ್ನು ಸುರಿಬೇಕು. ಸೊ ಇದರಿಂದ ನಿಮ್ಮ ಬ್ಲಾಕ್ ಆಗಿರುವಂತಹ ಸಿಂಕು ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಮೂರನೇದು ಅಡುಗೆ ಸೋಡಾ ಮತ್ತು ವಿನಿಗರ್. ಬ್ಲಾಕ್ ಆಗಿರುವ ನಿಮ್ಮ ಕಿಚನ್ ಸಿಂಕನ್ನು ಸರಿಪಡಿಸೋಕ್ಕೆ ನೀವು ಅಡುಗೆ ಸೋಡಾ ಮತ್ತು ವಿನೆಗರನ್ನು ಕೂಡ ಬಳಸ್ಬೋದು. ವಾಸ್ತವವಾಗಿ ಈ ವಸ್ತುಗಳಿಂದ ಉಂಟಾಗುವ ಆಮ್ಲೀಯ ಪ್ರತಿಕ್ರಿಯೆಯಿಂದಾಗಿ ಅಥವಾ ಈ ಕೆಮಿಕಲ್ ರಿಯಾಕ್ಷನ್ ಅಂತ ಏನು ಹೇಳ್ತೀವಿ, ಅದರಿಂದ ಸಂಗ್ರಹವಾದ ತ್ಯಾಜ್ಯ ಅಥವಾ ಕಸವು ಕರಗಲು ಪ್ರಾರಂಭಿಸುತ್ತೆ. ಇದಕ್ಕಾಗಿ ಸಿಂಕ್ನ ರಂಧ್ರದಲ್ಲಿ ಅರ್ಧ ಕಪ್ ಅಡುಗೆ ಸೋಡಾವನ್ನು ಸುರಿಬೇಕು. ಈಗ ಅರ್ಧ ಕಪ್ ಬಿಳಿ ವಿನೆಗರನ್ನು ಸುರಿಸ್ಬೇಕು ಅಥವಾ ಸೇರಿಸ್ಬೇಕು ಅಥವಾ ಆ ಸಿಂಕ್ ಒಳಗೆ ಹಾಕಬೇಕು. ನೆಕ್ಸ್ಟು ಅದರಲ್ಲಿ ಈ ಆಮ್ಲೀಯ ಪ್ರತಿಕ್ರಿಯೆಯಿಂದ ಬಿಸಿ ಆಗುತ್ತೆ. ಅಲ್ಲಿ ನೆಕ್ಸ್ಟ್ ಬಿಸಿ ನೀರನ್ನು ನೀವು ಅಲ್ಲಿ ಸೇರಿಸಬೇಕು. ಇದು ಸಿಂಕ್ನ ಬ್ಲಾಕೇಜನ್ನು ನಿವಾರಿಸುತ್ತೆ. ಸೊ ಈ ಅಡುಗೆ ಸೋಡಾ ಮತ್ತು ವಿನೆಗರ್ 2 ಹಾಕಿದಾಗ ಸ್ವಲ್ಪ ಹೊತ್ತು ಬಿಟ್ಟು ನೆಕ್ಸ್ಟ್ ಬಿಸಿನೀರು ಹಾಕಿದಾಗ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿ ಅಲ್ಲಿರುವಂತಹ ತ್ಯಾಜ್ಯ ಪದಾರ್ಥ ಕರಗಿಬಿಟ್ಟು ಬ್ಲಾಕೇಜು ಅಲ್ಲಿ ಕಡಿಮೆ ಆಗುತ್ತೆ ಅಥವಾ ನಿವಾರಿಸುತ್ತೆ ಕಂಪ್ಲೀಟಾಗಿ ಅಂತಲೇ ಹೇಳ್ಬೋದು. ನೆಕ್ಸ್ಟು ಈ ತಂತಿಗಳು ಅಥವಾ ಈ ಮೆಟಲ್ ಕೆಲವೊಂದು ಹ್ಯಾಂಗರ್ ಟೈಪ್ ಏನಿರುತ್ತೆ ಅದನ್ನು ತೊಗೊಂಡು ಕೂಡ ನೀವು ಕ್ಲೀನ್ ಮಾಡ್ಬೋದು. ಈ ಎಲ್ಲ ಸಲಹೆಗಳ ಹೊರತಾಗಿ ನೀವು ಕಿಚನ್ನ ಸಿಂಕ್ನ ಬ್ಲಾಕೇಜನ್ನು ಲೋಹದ ಹ್ಯಾಂಗರ್ನಿಂದಲೂ ಕೂಡ ಅನ್ಬ್ಲಾಕ್ ಮಾಡೋವಂಥದ್ದು, ಬ್ಲಾಕೇಜ್ ಏನಾಗಿರುತ್ತೆ ಅದನ್ನು ನಿವಾರಿಸೋವಂಥದ್ದು. ಇದಕ್ಕಾಗಿ ಲೋಹದ ಹ್ಯಾಂಗರ್ ಅಥವಾ ತಂತಿಯನ್ನು ಸ್ಟ್ರೈಟ್ ಮಾಡಿಕೊಂಡು ಒಂದು ತುದಿಯಿಂದ ಕೊಕ್ಕೆ ಮಾಡಿ ಅದನ್ನು ಸಿಂಕ್ನ ಡ್ರೈನ್ಗೆ ಹಾಕಿ ಅಲ್ಲಿಂದ ಕಸವನ್ನು ಮೇಲಕ್ಕೆ ಎಳಿಬೋದು. ಇದರೊಂದಿಗೆ ಬಿಸಿ ನೀರನ್ನು ಕೂಡ ಬಳಸೋದ್ರಿಂದ ಅಲ್ಲಿ ನಮ್ಮ ಕೆಲಸ ಸುಲಭ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ಬಿಸಿ ನೀರನ್ನು ಹಾಕ್ತಾ ನಾವು ತಂತಿಯ ಕೊಕ್ಕೆಯಿಂದ ಕಸವನ್ನು ಹೊರಗಡೆ ತೆಗಿಬೋದು. ಸೊ ಇವತ್ತಿನ ಈ ಮಾಹಿತಿ ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.